ಸುಪ್ರೀಂ ಕೋರ್ಟ್ ಆರ್ಡರ್ ಆದಮೇಲೆ ತೆಲಂಗಾಣ ರಾಜ್ಯ ಸರ್ಕಾರ ಮೊದಲೇ ಘೋಷಣೆ ಮಾಡಿತ್ತು ಆಗಸ್ಟಲ್ಲೇ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ. ಹೇಳ್ದಂಗೆ ಅವರು 2 ದಿವಸ ಮುಂಚೆನೇ ಅವರು ಏನು ಮಾಡಿದ್ದಾರೆ, ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರಕ್ಕೆ ಏನಾಗಿದೆ ಗೊತ್ತಿಲ್ಲ, ಆಗಸ್ಟ್ 1ನೇ ತಾರೀಕು ಆದೇಶ ಆಗಿರೋದನ್ನು ಇಷ್ಟು ದಿನ ಅದನ್ನು ನೋಡಿಕೊಂಡು ಮತ್ತೆ ಒಂದು ಕಮಿಟಿ ಮಾಡಿ ಮತ್ತೆ ಒಂದು ಆಯೋಗ ಮಾಡಾದ್ಮೇಲೆ ಅದು ಕೂಡ ಡೇಟ್ ಮುಗೀತು. ಆದರೆ ಇಲ್ಲಿವರೆಗೂ ಘೋಷಣೆ ಮಾಡಿಲ್ಲ. ಯಾಕೆ ಮಾಡ್ತಾ ಇದ್ದಾರೋ ಏನು ಮಾಡ್ತಿದ್ದಾರೋ ಅಂತ ಒಂದು ಅರ್ಥ ಆಗ್ತಾಯಿಲ್ಲ. ಅದೇ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ರೇವಂತ್ ರೆಡ್ಡಿ ಅವರಿಗೆ ಶುಭಾಶಯಗಳನ್ನು ತಿಳಿಸಬೇಕಾಗಿದೆ. ಯಾಕಂದರೆ ಜನರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಜಾತಿಯ ಸಮಸ್ಯೆ ಏನಿದೆ ಅಂತ ತಿಳ್ಕೊಂಡು ಅವರು ಜಾರಿ ಮಾಡಿದ್ದಾರೆ. ಅದಕ್ಕೆ ಮೂಲ ಕಾರಣ ಯಾರಂದರೆ ಮಂದಕೃಷ್ಣ ಮಾದಿಗಣ್ಣ ಅಂತ. ಅವರು ಸುಮಾರು 30 ವರ್ಷಗಳಿಂದ ಸತತ ಹೋರಾಟ ಮಾಡ್ಕೊಂಡು ಬಂದಮೇಲೆ ಅದು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟು ಮತ್ತು ಆಂಧ್ರ ಸರ್ಕಾರ ಎಲ್ಲವೂ ಪರಿಗಣಿಸಿ ಅದನ್ನು ಅರ್ಥ ಮಾಡಿಕೊಂಡು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಘೋಷಣೆ ಮಾಡಾದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೂ ಸುಮ್ಮನೆ ನಾಳೆ ಇವತ್ತು ನಿನ್ನೆ ಮೊನ್ನೆ ಅಂದ್ಕೊಂಡು ಸುಮ್ಮನೆ ನಾಟಕ ಮಾಡ್ಕೊಂಡಿದ್ದಾರೆ. ಯಾಕೆ ಅವ್ರಿಗೇನೋ ಮಾಡೋಕ್ಕೇನೋ ಭಯಾನ, ಅಥವಾ ಅವ್ರಿಗೇನೋ ನಷ್ಟ ಆಗುತ್ತಾ, ಅಥವಾ ಏನಾದರೂ ಬೇರೆ ಸಮಸ್ಯೆ ಇದೆಯಾ, ಅದನ್ನು ಬಹಿರಂಗವಾಗಿ ಹೇಳಿದ್ರೆ ಅದಕ್ಕೇನಾದರೂ ಒಂದು ರೂಪುರೇಷೆಯನ್ನು ಮಾಡ್ಬೋದು. ಆದರೆ ಸಿದ್ದರಾಮಯ್ಯ ಅವರು ಯಾಕೆ ಎದುರ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಸಿದ್ದರಾಮಯ್ಯ ಅವರು ರೇವಂತ್ ರೆಡ್ಡಿ ಅಂತ ಅವ್ರನ್ನ ನೋಡಿ ಕಲಿಬೇಕಾಗಿದೆ. ಆ ರೆಡ್ಡಿಯನ್ನು ನೋಡಿಕೊಂಡು ಧೈರ್ಯವನ್ನು ಕಲಿಬೇಕಾಗಿದೆ. ಅವ್ರ ಥರ ನೀವು ಕೆಲಸ ಮಾಡದೆ ಹೋದ್ರೂ ಪರವಾಗಿಲ್ಲ, ಆದರೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಈ ರಾಜ್ಯದಲ್ಲಿ ಇನ್ನಷ್ಟು ಸ್ವಲ್ಪ ದಿನ ಕಾಂಗ್ರೆಸ್ ಪಕ್ಷ ಜೀವಂತವಾಗಿರುತ್ತೆ. ಇಲ್ಲ ಆದರೆ ಈ ಬಾರಿ ನೀವು ಮಾಡದೆ ಹೋದರೆ ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಪಕ್ಷಕ್ಕೆ ಅಂತ್ಯ ಆಡೋಕ್ಕೆ ಒಂದು ಸಾಧ್ಯತೆ ಆಗುತ್ತೆ. ಯಾಕೆಂದರೆ ನಿಮ್ಮನ್ನು ನಂಬಿಕೊಂಡು ನೀವು ಹೇಳಿದ್ದ ಮಾತನ್ನು, ಚಿತ್ರದುರ್ಗದಲ್ಲಿ ಹೇಳಿದ್ದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಮನ್ನು 136 ಸ್ಥಾನವನ್ನು ಕೊಟ್ಟು ಗೆಲ್ಲಿಸಿ ಇವತ್ತು ಮುಖ್ಯಮಂತ್ರಿ ಮಾಡಿದ್ದಾರೆ. ಆದರೆ ನೀವು 4 ತಿಂಗಳಾಗಿದ್ದರೂ ಕೂಡ ಏನು ಮಾಡದೆ ಹೋದರೆ ನಿಮ್ಮ ಮೇಲೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ಅನುಮಾನ ಶುರುವಾಗುತ್ತೆ. ನೀವು ಮಾಡೋಕ್ಕೆ ಬೇರೆಯವ್ರಿಗೆ ಹೆಂಗಿದೆ ಗೊತ್ತಿಲ್ಲ, ಆದರೆ ನಿಮಗೆ ಮೊದಲನೇದಾಗಿ ಮಾಡೋಕ್ಕೆ ಧೈರ್ಯ ಇಲ್ಲ. ಯಾಕೆ? ನಿಮ್ಮ ಹಿಂದೆ ಯಾರಿದ್ದಾರೆ, ನಿಮ್ಗೆ ಏನಾಗುತ್ತೆ, ಯಾವ ಸಮಸ್ಯೆ ಇದೆ ಅದನ್ನಾದರೂ ಹೇಳ್ರಿ. ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಇನ್ನು ಜೀವ ಇರೋ ತನಕ, ಕಾಂಗ್ರೆಸ್ ಪಕ್ಷಕ್ಕೆ ಜೀವ ಇರೋ ತನಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಸ್ಥಾನನೂ ಬರೋಕ್ಕೆ ಸಾಧ್ಯ ಆಗಲ್ಲ. ಆ ಮಟ್ಟಕ್ಕೆ ಅದು ಕೂಡ ಕಾರಣ ಸಿದ್ದರಾಮಯ್ಯವರೇ ಆಗ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಂಥ ಅವಧಿಯಲ್ಲೇ ಒಳ ಮೀಸಲಾತಿ ಜಾರಿ ಮಾಡಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬರು ಓಟ್ ಹಾಕ್ಬಾರ್ದು ಅಂತೇಳಿ ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡ್ತಾರೆ, ಮನೆಗೂ ಪ್ರಚಾರ ಮಾಡ್ತಾರೆ. ಆಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ಬಿಡುತ್ತೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಅವರಾಗ್ತಾರೆ. ಸಿದ್ದರಾಮಯ್ಯ ಅವರು ಆಗಬಾರ್ದಂದ್ರೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ನಿಮಗೆ ಧೈರ್ಯ ಸಾಲದೆ ಹೋದರೆ ರೇವಂತ್ ರೆಡ್ಡಿ ಅವ್ರನ್ನ ಕೇಳಿ ಅವರ ಸಲಹೆನ ಪಡೆದು ಯಾವ ರೀತಿ ಮಾಡಬೇಕಂತೇಳಿ ಅವ್ರನ್ನಾದರೂ ಕೇಳಿಕೊಂಡು ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾದ ಏನು ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಟ್ಟಂಗಾಗುತ್ತೆ. ಇಲ್ಲಾದರೆ ಎಲ್ಲೋ ಒಂದು ಕಡೆ ಮತ್ತೆ ನೀವು ಇನ್ನು 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 30 ವರ್ಷ ಅಲ್ಲ, ಕಾಂಗ್ರೆಸ್ ಪಕ್ಷ ಇರೋರು ಕರ್ನಾಟಕದಲ್ಲಿ ನಿರ್ನಾಮ ಆಗೋದಂತೂ ಗ್ಯಾರಂಟಿ. ಈಗಿಂದಾನೇ ಬರೆದಿಟ್ಕೊಳ್ಳಿ. ಬೇಕಾದ್ರೆ ನೀವು ಈ ಬಾರಿ ಏನಾದರೂ ಮಾಡದೆ ಹೋದರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಮತ್ತು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರ ಹೆಸರುಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮರೆಯೋಕ್ಕೆ ಅವಕಾಶ ಕೊಡ್ತಿದ್ದೀರ ಅಂತೇಳಿ ಇವತ್ತು ನಿಮಗೆ ಎಚ್ಚರಿಕೆಯನ್ನು ಕೊಡುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತಾ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಕಾಂಶಿರಾಮ್.